ಸರ್, ನಿಮ್ಮ ಮಂಜುನಾಥ್ ಅವರ ಪರಿಚಯ ಯಾವಾಗಿಂದ ಇದ್ರೆ, ಎಷ್ಟು ವರ್ಷದಿಂದ ನಿಮ್ಗೆ ಅವ್ರು ಗೊತ್ತು ಅಂತ? ನನಗೆ ಭಾಳ ವರ್ಷದಿಂದ ಗೊತ್ತು. ನನಗೇನು ಖುಷಿ ಅಂದರೆ ಡಾಕ್ಟರ್ ಮಂಜುನಾಥ್ ಕಾರ್ಡಿಯಾಲಜಿಸ್ಟು, ನಾನೊಬ್ಬ ಸರ್ಜನ್. ಅವ್ರು ನನಗಿನ್ನ 2 ವರ್ಷ ಜೂನಿಯರ್ ಆ್ಯಕ್ಚುಲಿ. ಅವರು ಮೈಸೂರು ಮೆಡಿಕಲ್ ಕಾಲೇಜ್, ಬೆಂಗಳೂರು ಮೆಡಿಕಲ್, ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, ಹುಬ್ಳಿಯಲ್ಲಿ ಓದಿರುವಂಥವನು. ಸೊ ಮಂಜುನಾಥ್ ಅವರು ಮೊದಲು ಜಯದೇವ ಇದ್ದಿದ್ದು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ನಾನು ಅವಾಗ ವಿಕ್ಟೋರಿಯಾ ಒಳಗೆ 1 ವರ್ಷ ಸರ್ಜನ್ ಇದ್ದೆ. ಕಿಮ್ಸ್ನಲ್ಲಿ ನಾನು 1982ರಿಂದ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ನಾನು ಟೀಚರು. ನನಗೆ ಭಾಳ ಖುಷಿಯಿಂದ ಹೇಳೋ, ಅವ್ರು ನನಗೆ ಪರಿಚಯ ಇಂದಲೂ ಅವ್ರ ಮಗಳಿಗೆ ಪಾಠ ಹೇಳ್ಕೊಟ್ರೆ ಮೇಷ್ಟ್ರು ನಾನು. ಅವ್ರ ಬ್ರದರ್ ಇಲ್ಲ. ನನ್ನ ಫಸ್ಟ್ ಬ್ಯಾಚ್ ಕೆಂಪೇಗೌಡ ಒಳಗೆ HD ದೇವೇಗೌಡರು ಅಪ್ಪಾಜಿಯವರು, ಒಬ್ಬನೇ ಕನ್ನಡಿಗ ಕೆಂಪು ಕೋಟೆಯ ಮೇಲೆ ಧ್ವಜ ಹಾರಿಸಿದಂಥ ಅವ್ರ ಮಗ ನನ್ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಡಾಕ್ಟರ್ ರಮೇಶ್. ಆಮೇಲೆ ರೇಡಿಯಾಲಜಿ ಮಾಡಿದ್ರು ಅವರು. ಸೊ ಇವರು ಅವ್ರ ಬ್ರದರ್ ಇಲ್ಲ. ಎಂಟೈರ್ ದೇವೇಗೌಡ ಅಪ್ಪಾಜಿಯವರ ಫ್ಯಾಮಿಲಿ ಮೊದಲಿಂದಲೂ ನನಗೆ ಗೊತ್ತಿರೋರು. ಸೊ ಹಂಗಾಗಿ ಮಂಜುನಾಥ್ ಕೂಡ ಕಳೆದ ಒಂದು 30-35 ವರ್ಷದಿಂದ ನನಗೆ ಪರಿಚಯ. ಅಷ್ಟೇ ಅಲ್ಲ, ನನಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, 22 ವರ್ಷದಿಂದ ಅವ್ರ ಕೈಯಲ್ಲಿ ನಾನು ಆಂಜಿಯೋ ಮಾಡಿಸ್ಕೊಂಡಿದ್ದೀನಿ. ಸೊ ಹಂಗಾಗಿ ನನಗೆ ಆಂಜಿಯೋ ಮಾಡಿ ಅದಾದಮೇಲೆ ನನಗೆ ರೆಫರ್ ಮಾಡಿ ನನಗೆ ಆಂಜಿಯೋ ಪ್ಲಾಸ್ಟಿ ಆಗಿ ಟ್ರಿಪಲ್ ವೆಸಲ್ ಬ್ಲ್ಯಾಕ್ ಅಂತ ಇದಾಗಿ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಇನ್ಫ್ಯಾಕ್ಟ್ 2 ವರ್ಷದಿಂದ ನಾನು ರಷ್ಯಾಗೆ ಹೋಗ್ಬೇಕಾಗಿತ್ತು. ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ಹೋಗಿ ಮಂಜಣ್ಣ ಅಂತಲೇ ಕರಿತೀವಿ, ಹಿಂಗೆ ಫಾರಿನ್ಗೆ ಹೋಗ್ಬೋದಾ, ಇನ್ನೊಂದು ಸರಿ ಆಂಜಿಯೋ ಮಾಡಿದರು. ಲಕ್ಕಿಲಿ ಅವ್ರ ಮಗ ಸಾತ್ವಿಕ್, ನನ್ನ ಕಿಮ್ಸ್ನಲ್ಲಿ MD ಮಾಡಿದಂಥ ಹುಡುಗ, ಅವನೂ ಇದ್ದ, ಅವನೇ ಮಾಡಿದ. ಸೊ ಹಂಗಾಗಿ ಈ ರೀತಿಯ ನಮ್ಮ ಅಟ್ಯಾಚ್ಮೆಂಟ್. ಸೊ ವೈದ್ಯನಾಗಿ ಇಬ್ಬರು ವೈದ್ಯರು ನಾವು, ಅವ್ರ ಮಕ್ಕಳು ಇಬ್ಬರು ವೈದ್ಯರು, ಅವ್ರ ಇಡೀ ಫ್ಯಾಮಿಲಿ ವೈದ್ಯರು, ಅವರೆಲ್ಲರೂ ಕೂಡ ನನಗೆ ಮೊದಲಿನ ಗೊತ್ತಿರೋದ್ರಿಂದ ಮಂಜುನಾಥ್ ಈಸ್ ಡಿಯರ್ ಟು ಮೈ ಹಾರ್ಟ್. ಓಕೆ ಸರ್, ಆ್ಯಸ್ ಎ ಡಾಕ್ಟರ್ ಅವರ ಒಂದು ಸೇವೆಯನ್ನು ಗಮನಿಸಿದಾಗ, ಅವರ ಸೇವೆಯನ್ನು ಗಮನಿಸಿ ಹೊರಗಡೆ ಪ್ರಪಂಚ ಅವರನ್ನು ಗುರುತಿಡಿಯೋದನ್ನು ಗಮನಿಸಿದಾಗ, ಒಬ್ಬ ಡಾಕ್ಟರ್ ಆಗಿ ನಿಮಗೆ ಹೆಂಗೆ ಫೀಲ್ ಆಗುತ್ತೆ ಸರ್? ನೋಡಿ, ನಾವು ವೈದ್ಯರಾಗಿ ಅನೇಕ ರೀತಿಯ ಸೇವೆ ಮಾಡ್ತೀವಿ. ಸರ್ಕಾರಿ ಸೇವೆ ಮಾಡುವಂಥ ವೈದ್ಯರು ಇರ್ತಾರೆ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋರು ಇರ್ತಾರೆ, ಮೆಡಿಕಲ್ ಕಾಲೇಜ್ನ ಟೀಚರ್ಸ್ ಆಗಿರೋ ನನ್ನಂಥವ್ರು ಇರ್ತಾರೆ. ಸೊ ಎಲ್ಲೋದ್ರೂ ಕೂಡ ಈ ವೈದ್ಯರಲ್ಲಿ ಒಂದು ಗುಣ ಇರೋದು ಅಂದರೆ ಸ್ಪಂದಿಸೋದು ಅವರಿಗೆ. ಈ ಕೆಲಸ ನಮ್ಮ ಮಂಜುನಾಥ್ ಅವರು ತುಂಬ ಚೆನ್ನಾಗಿ ಮೊದಲಿಂದಲೂ ಮಾಡಿದ್ದಾರೆ. ತುಂಬ ಜನ ಇವನ್ ನೋಡಿ, ಎಷ್ಟೋ ಜನ ಬೈಕೋತಾರೆ ಡಾಕ್ಟ್ರನ್ನ, ಮಾಂಗಲ್ಯ ಮಾರಿ ತೊಗೊಂಡೋಗಿ ಕೊಟ್ಟು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡ್ರಂತೆ. ನಾನು ಬೋರಿಂಗಲ್ಲಿ ಇದ್ದಲ್ಲ, ಅಲ್ಲೂ ಕೇಳಿದ್ದೀನಿ, ನಾನು ಮಾಂಗಲ್ಯ ಮಾಡಿ ಗಂಡನ ಅರ್ನಿಯ ಮಾಡ್ತೀನಿ ಅಂತ. ಬಟ್ ಎಲ್ಲೋ ಒಂದು ಕಡೆ ನನಗೂ ಅವ್ರಿಗೊಂದು ಸಿಮಿಲ್ ಏನು ಖುಷಿ ಅಂದರೆ, ನಾವು ಬೇಡ ಅಂದರೂ ಕೂಡ ಕವರ್ ತಂದು ನಮ್ಮ ಕೋಟಿ ತುರ್ಕೋರು. ಬೇಡ ಕಣಪ್ಪ ಅಂದರೂ ಕೂಡ ನಾನು ಬೋರಿಂಗಲ್ಲಿ 5 ವರ್ಷ ಇದ್ದೆ, ನಂದು ವರ್ಲ್ಡ್ ರೆಕಾರ್ಡ್ ಇದೆ ಬೋರಿಂಗಲ್ಲಿ. ಮಂಜುನಾಥ್ ಅವರು ಒಂದು ಜಯದೇವ ಹಾಸ್ಪಿಟ್ಲು ಚಿಕ್ಕ ಸೆಂಟ್ರ್ ಇತ್ತು ವಿಕ್ಟೋರಿಯಾ ಒಳಗೆ. ಅದು ಆದಮೇಲೆ ಬನ್ನೇರುಘಟ್ಟ ರೋಡ್ಗೆ ಹೋಯ್ತು. ಅಲ್ಲಿ ಇವ್ರಿಗಿನ ಮೊದಲು ಬೇರೆ ಬೇರೆ ಡೈರೆಕ್ಟರ್ಗಳು ಇದ್ರು ಬಿಡಿ, ಅವ್ರದ್ದು ಸೇವೆ ಇದೆ. ಬಟ್ ಅಲ್ಟಿಮೇಟ್ಲಿ ಈ ಆಸ್ಪತ್ರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ತಂದವರು ಮಂಜಣ್ಣವರು. ಅವ್ರು ಪದೇ ಹೇಳ್ತಿರ್ತಾರೆ, ಮೊದಲು ಟ್ರೀಟ್ಮೆಂಟು ಆಮೇಲೆ ಹಣ ಅಂತ. ಅದನ್ನು ಅವ್ರು ಮಾಡಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಇವರ ಆ ವ್ಯಕ್ತಿತ್ವಕ್ಕೆ ಸಾಕಷ್ಟು ಫಂಡ್ಸ್ ಬಂತು. ಸೊ ಎಲ್ಲರ ತುಂಬ ಜನ ಅಂತಾರೆ, ಏನು ಅವ್ರೇನು ಸಂಬಳ ತೊಗೊಳ್ಳಿಲ್ಲ. ಸಂಬಳ ತೊಗೊಂಡು ಕೆಲಸ ಮಾಡೋರು ನಾವು ಭಾಳ ಜನ ನೋಡಿದ್ದೀವಿ. ಗಿಂಬಳ ತೊಗೊಂಡು ಮಾಡೋರು ನೋಡಿದ್ದೀವಿ. ಗಿಂಬಳ ಜೊತೆಗೂ ಕೂಡ ಜನ ಖುಷಿಯಿಂದ ಕೊಟ್ಟೋಗೋರು ನಾವು ನೋಡಿದ್ವಿ. ಅಂಥ ರೀತಿಯಲ್ಲಿ ನಾವು ವೈದ್ಯನಾಗಿ ನಮ್ಮಲ್ಲಿ ಆ್ಯಕ್ಚುಲಿ ಏನು ಹೇಳ್ತಾರೆ ಗೊತ್ತಾ, ದುಶ್ಮನ್ ಕಿದರೆ ಅಂದರೆ ಬಗಲ್ಮೇ ಅಂತಾರೆ. ವೈದ್ಯರು ಕಂಡ್ರೆ ವೈದ್ಯರಿಗೆ ಆಗಲ್ಲ. ಇದು ಎಲ್ಲ ಕಡೆ ನಾವು ನೋಡಿರೋ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮಂಜುನಾಥ್ ನೋಡಿದ್ರೆ ನಮ್ಗೆ ಹಂಗೆ ಅನ್ಸಲ್ಲ. ಈ ಈಸ್ ಡನ್ ಎ ಗುಡ್ ಸರ್ವಿಸ್ ಅನ್ನೋ ಒಂದು ಹೆಮ್ಮೆ ಇದೆ.